ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ, ಲೋಕಾರ್ಪಣೆಗೊಂಡಿದೆ ಇತ್ತೀಚೆಗಷ್ಟೇ. 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂತಹ ಮಧುಮೇಹ ನಿವಾರಣ್ ಚೂರ್ಣ್ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಶುಕ್ರವಾರ ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸ್ಸರಿಗಳ ಮಹತ್ವ ಏನು, ದ್ವಾದಶ ರಾಶಿಗಳು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ಎಂದಿನಂತೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜಿಯವರು ಯಾವೆಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಯಾವ ಸ್ಥಳಗಳಿಗೆ ಆಗಮಿಸ್ತಾ ಇದ್ದಾರೆ, ಯಾವ ದಿನಾಂಕದಂದು, ಸಮಯ ಏನು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜನವರಿ 4ನೇ ತಾರೀಕು ಅಂದರೆ ಶುಕ್ರವಾರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಹೊಸಕೋಟೆಗೆ. ಹೊಸಕೋಟೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ತಿಳ್ಕೊಳ್ಳೋಣ. ಓಂ ಶಕ್ತಿ ದೇವಾಲಯದ ವತಿಯಿಂದ ಭಕ್ತ ಮಂಡಳಿ ಹಾಗೂ ಸೇವಾಕರ್ತರು ಇವರುಗಳ ಸಹಯೋಗದೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ನೇತೃತ್ವದಲ್ಲಿ ಶ್ರೀ 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 ಆದಿಪರಾಶಕ್ತಿ ಓಂ ಶಕ್ತಿ ದೇವಿಯ ವಿಶೇಷ ಪೂಜಾ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ. ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ 9 ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ನಿರಂತರವಾಗಿ ಭಜನೆ, ಧ್ಯಾನ, ವ್ರತ ಇರುವಂಥದ್ದು. ಹಾಗೆ ಖಂಡಿತವಾಗಿಯೂ ನೀವು ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಸಮಯ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದೇವಿಯ ಪೂಜಾನುಷ್ಠಾನದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ಸ್ಥಳ ಓಂ ಶಕ್ತಿ ದೇವಾಲಯ, ಸಮೇತನಹಳ್ಳಿ, ಆನುಗೊಂಡನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ. ಓಂ ಶಕ್ತಿ ದೇವಾಲಯ, ಸಮೇತನಹಳ್ಳಿ, ಆನುಗೊಂಡನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು. ಖಂಡಿತವಾಗಿ ಭಾಗವಹಿಸಿ. ಇದು ಶುಕ್ರವಾರ ಅಂದರೆ ಜನವರಿ 4ನೇ ತಾರೀಕು ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು ಜನವರಿ 22ನೇ ತಾರೀಕು ರಾಯಭಾಗಕ್ಕೆ ಪ್ರಥಮ ಬಾರಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರ ಸಾರಥ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ರೈತ ಮಹಿಳೆಯರಿಗೆ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ನಗರಕ್ಕೆ ಪ್ರಥಮ ಬಾರಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಸಮಯ ಬೆಳಿಗ್ಗೆ 11 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ, ಹಿರೇಮಠ ಹುಕ್ಕೇರಿ. ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ, ಹಿರೇಮಠ ಹುಕ್ಕೇರಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ರೈತ ಮಹಿಳೆಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು. ಇನ್ನು 27ನೇ ತಾರೀಕು ಭಾನುವಾರ ಸೇಗನಾಯಕನಹಳ್ಳಿಗೆ ಗುರುಜಿಯವರು ಆಗಮಿಸ್ತಾರೆ. ಇಲ್ಲಿ ಶ್ರೀ ನಂದಗೋಕುಲ ಆಶ್ರಮದ ವತಿಯಿಂದ 101 ಉಚಿತ ಸಾಮೂಹಿಕ ವಿವಾಹ, 3ನೇ ವರ್ಷದ ವಾರ್ಷಿಕೋತ್ಸವದ ಅದ್ಧೂರಿ ಸಮಾರಂಭ ಮತ್ತು 25 ವರ್ಷಗಳನ್ನು ಪೂರೈಸಿರುವಂತಹ ದಂಪತಿಗಳ ಷಷ್ಠಪೂರ್ತಿ ಶಾಂತಿ ಮಹೋತ್ಸವವನ್ನು ಕೂಡ ಇಲ್ಲಿ ನೆರವೇರಿಸಲಾಗುತ್ತಿದೆ. ಮಾತಾ ಶ್ರೀ ಎಂ ರತ್ನಮ್ಮ ಇವರ ಅಧ್ಯಕ್ಷತೆಯಲ್ಲಿ ಕಾನೂನು ಪ್ರಕಾರವೇ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಇದರ ಸಂಪೂರ್ಣ ಜವಾಬ್ದಾರಿ ನಂದಗೋಕುಲ ಆಶ್ರಮದವರದೇ ಆಗಿರುತ್ತೆ. ಮೊದಲೇ ನೀವು ಹೆಸರುಗಳನ್ನು ಇಲ್ಲಿ ನೋಂದಾಯಿಸ್ಕೊಳ್ಬೇಕಾಗುತ್ತೆ ಮತ್ತು ಏನೆಲ್ಲ ದಾಖಲೆಗಳನ್ನು ತರಬೇಕು ಅಂತ ತಿಳ್ಕೋಬೇಕು ಅಂದರೆ ಈಗ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮಗೆ ಏನೆಲ್ಲ ಮಾಹಿತಿ ಬೇಕು ಅದನ್ನು ಪಡ್ಕೊಳ್ಬಹುದು. ಮೊದಲನೇದಾಗಿ ದೂರವಾಣಿ ಸಂಖ್ಯೆ 90707156 9071071567. ಮತ್ತೊಂದು ದೂರವಾಣಿ ಸಂಖ್ಯೆ 9597754433 9597754433.
93454433. ಮತ್ತೊಂದು ದೂರವಾಣಿ ಸಂಖ್ಯೆ 9345191977 9341919977. ಅಲ್ಲಿ ನೀವು ಕರೆ ಮಾಡ್ಬೋದು. ಏನೆಲ್ಲ ಮಾಹಿತಿ ಬೇಕು ಅದನ್ನು ಪಡ್ಕೊಳ್ಬೋದು. ಸ್ಥಳ ಸೇಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ. ಸೇಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ. ಇಲ್ಲಿ ನಡೀತಾ ಇದೆ 101 ಉಚಿತ ಸಾಮೂಹಿಕ ವಿವಾಹ ಸಮಾರಂಭ, 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು 25 ವಸಂತಗಳನ್ನು ಪೂರೈಸಿರುವಂತಹ ದಂಪತಿಗಳ ಷಷ್ಠ ಪೂರ್ತಿ ಶಾಂತಿ ಮಹೋತ್ಸವ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಜನವರಿ 27ನೇ ತಾರೀಕು ಭಾನುವಾರ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ, ಹಾಗಿದ್ರೆ ಶುಕ್ರವಾರದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ, ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದೆ. ಶುಕ್ರವಾರದ ಶುಭ ಸಾನ್ನಿಧ್ಯ ಅಂದರೆ ಧನುರ್ಮಾಸದಲ್ಲಿ ಶುಕ್ರವಾರ ಎಂಬತಕ್ಕಂಥದ್ದೇ ಮಹತ್ತರವಾಗಿರ್ತಕ್ಕಂಥದ್ದು. ಶಿವಕೇಶವರ ಆರಾಧನಾ ಮಹೋತ್ಸವದಲ್ಲಿ ದೇವಿನ ಆರಾಧನೆ ಮಾಡಲಿಕ್ಕೆ ಶುಕ್ರವಾರ, ಮಂಗಳವಾರ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಶಿವಕೇಶವರ ಆರಾಧನೆ ಅಂದರೆ ಪ್ರತಿ ದಿವಸ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂಥದ್ದು, ಶಿವನ್ನು ಹಾಗೂ ವಿಷ್ಣುವಿನ ಆರಾಧನೆ. ಅದರ ಮಧ್ಯದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಬಂದಾಗ ದೇವಿಯ ಆರಾಧನೆ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ಆರಾಧನೆ ಶುಕ್ರವಾರದಂದು ಮಾಡೋದು ಅದು ಮತ್ತಷ್ಟು ವಿಶೇಷ. ಯಾರು ಯಾವ ವಾಸ್ತುಗೃಹಗಳಲ್ಲಿ ಬೆಳಗಿನ ಆ ನಕ್ಷತ್ರಗಳಿರುವಂತಹ ಕಾಲ ಅಂದರೆ ಬೆಳಗಿನ ಶುಭ ಬ್ರಾಹ್ಮಿ ಮುಹೂರ್ತ, ಸೂರ್ಯ ಉದಯಿಸಿದಕ್ಕಿಂತ ಮುನ್ನ ನಕ್ಷತ್ರಗಳಿರುವಾಗಲೇ ಮನೆಯ ಮುಂಭಾಗದಲ್ಲಿ ಶುದ್ಧಿಯನ್ನು ಮಾಡಿ ಮನೆಯ ಮುಂದೆ ಒಂದು ರಂಗವಲ್ಲಿನ ಹಾಕಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋದರಿಂದ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತುಳಸಿಯ ಸಂಪೂರ್ಣ ಅನುಗ್ರಹವನ್ನು, ಮಹಾವಿಷ್ಣುವಿನ ಅನುಗ್ರಹವನ್ನು, ಸಾಂಬ ಸದಾಶಿವನ ಅನುಗ್ರಹವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಸಿದ್ಧಿಗಳು ಧನುರ್ಮಾಸದಲ್ಲಿದೆ. ವಿಷಯ ಸಾಕಷ್ಟು ಇದೆ, ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ಹಾಗೆ ಒಂದು ಸುದ್ದಿ ತಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದಿದೆ. ಪ್ರತಿಯೊಬ್ಬರೂ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಹೊತ್ತಿದ್ದೀರಿ. ಸಮಸ್ಯೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಈ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎಲ್ಲರ ಮನೆಗಳಲ್ಲೂ ಮನೆ ಮಾಡಿಬಿಟ್ಟಿದೆ. ಯಾರು ಕದವನ್ನು ಹಾಕ್ಕೊಂಡು ಬಾಗಿಲು ಹಾಕಿ ನಮ್ಮ ಮನೆಗೆ ಬರಬೇಡ ಅಂದರು, ನಿಮ್ಮ ಮನೆ ಒಳಗೆಲ್ಲ ನಿಮ್ಮ ದೇಹದಲ್ಲಿ ನಾನು ಇದ್ದೀನಿ ಅಂತ ಹೇಳಿ ರಾಜಾರೋಷವಾಗಿ ಬಂದು ಓಡಾಡ್ತಾ ಇರುತ್ತೆ ಈ ಸಕ್ಕರೆ ಕಾಯಿಲೆ. ಅದು ಸಕ್ಕರೆ ಅಂಶ ಎಂಬತಕ್ಕಂಥದ್ದು, ಶುಗರ್ ಎಂಬತಕ್ಕಂಥದ್ದು ಕರೆಕ್ಟು. ಸಕ್ಕರೆ ಅಂದರೆ ಅದಕ್ಕೆ ಪಕ್ಕದಲ್ಲಿ ಕಾಯಿಲೆ ಸೇರಿಸಬೇಕಾಗತ್ತೆ. ಈ ಶುಗರ್ ಅಂತಕ್ಕಂಥದ್ದು ಪ್ರತಿಯೊಬ್ಬರ ದೇಹದಲ್ಲೂ ಇರಲೇಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಕ್ಕರೆ ಅಂತಕ್ಕಂಥದ್ದು, ಆ ಶುಗರ್ ಅಂತಕ್ಕಂಥದ್ದು, ಇನ್ಸುಲಿನ್ ಅಂತಕ್ಕಂಥದ್ದು, ಆ ಒಳಗಿರ್ತಕ್ಕಂಥ ಸಕ್ಕರೆ ಅಂಶ ಅದಿದ್ರೇ ನಿಮ್ಮ ಹೃದಯದ ಬಡಿತ ಚೆನ್ನಾಗಿರ್ತಕ್ಕಂಥದ್ದು. ಸಕ್ಕರೆ ಎಂಬತಕ್ಕಂಥದ್ದು ಅಂದರೆ ಶುಗರ್ ಎಂಬತಕ್ಕಂಥದ್ದು ಒಂದು ಹಂತಕ್ಕೆ ನಾರ್ಮಲ್ ಆಗೇ ಇರುತ್ತದು. ಆ ಇರ್ತಕ್ಕಂಥದ್ದನ್ನು ನಾವು ಕೆಲವೊಮ್ಮೆ ನಾವೇ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಅಥವಾ ಸಕ್ಕರೆ ಕಾಯಿಲೆ, ಸಕ್ಕರೆ ಅಂಶ ಇದೆ ನಮ್ಮ ದೇಹದಲ್ಲಿ, ಆ ಶುಗರ್ ಅಂತಕ್ಕಂಥದ್ದು ಬಂದುಬಿಟ್ಟಿದೆ ಅಂತ ಗೊತ್ತಾದ ತಕ್ಷಣ ನಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ನಾವು ಪನಿಷ್ಮೆಂಟ್ ತೊಗೊಳಕ್ಕೆ ಶುರು ಮಾಡ್ತೀವಿ. ಮೊದಲು ಪನಿಷ್ಮೆಂಟು ಗುರುಗಳು ಕೊಟ್ಟರೆ ಆಗಬೇಕಾಗಿತ್ತು ಅಥವಾ ತಪ್ಪಿಸ್ಕೊಳ್ಳೋದು ಮಾರ್ಗ ಇತ್ತು. ಈಗ ಶುಗರ್ ಅಂತಕ್ಕಂಥದ್ದು ಬಂದಿದೆ ಅಂದರೆ ನಾವೇ ಹೋಗಿ ನಿಂತ್ಕೊಂಡ್ಬಿಡೋದು. ಇನ್ಸುಲಿನ್ ಇಂಜೆಕ್ಷನ್ ಪ್ರತಿ ದಿವಸ ತೊಗೊಳ್ಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು. ಅದು ಟ್ಯಾಬ್ಲೆಟ್ಗೆ ಕಾಂಬಿನೇಷನ್ ಇರಬೇಕು, ಒಂದಕ್ಕೊಂದು ಜೊತೆ ಸೇರ್ತಾ ಇರಬೇಕು. ಇದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಂಡವಾಡ್ತಾ ಇದೆ. ಹಾಗೆ ಸಕ್ಕರೆ ಅಂದರೆ ಈ ಶುಗರ್ ಅಂತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಒಂದು ಸತಿ ದೇಹಕ್ಕೆ ಬಂದರೆ ಇದು ಪುನಃ ಬಿಡೋದೇ ಅಲ್ಲ, ಇದೊಂದು ಮಹಾಮಾರಿ ಅಂತಲೂ ಸಹಿತ ಅಂದುಕೊಂಡ್ಬಿಟ್ಟಿದ್ದಾರೆ ಜನ. ಅಂದರೆ ಆ ಥರ ಸನ್ನಿವೇಶ ಆಗೋಗ್ಬಿಟ್ಟಿದೆ.
ದೊಡ್ಡ ದೊಡ್ಡ ಕಂಪ್ನಿಗಳಿದೆ, ಅದಕ್ಕೆ ಅಂತ ದೊಡ್ಡ ದೊಡ್ಡ ಟ್ಯಾಬ್ಲೆಟ್ಸ್ ಇದೆ. ಒಂದು ಟ್ಯಾಬ್ಲೆಟ್ಸ್ 20-25 ರೂಪಾಯಿ 30 ರೂಪಾಯಿವರೆಗೂ ಟ್ಯಾಬ್ಲೆಟ್ ಇದೆ. ಅವರವರ ಯೋಗ್ಯತೆ ಅನುಸಾರ ಅವರವರ ವ್ಯಕ್ತಿ ಆತ ಬಂದು ಮಾತಾಡುವಾಗ ಆತನ ಸ್ಥಿತಿಗತಿಗಳನ್ನು ಅರಿತು ಆತನ ಒಂದು ಟ್ಯಾಬ್ಲೆಟ್ ಬರೆಯುವಂಥ ಪರಿಸ್ಥಿತಿ ಎದುರಾಗಿ ಹೋಗ್ತಾ ಇದೆ. ಇವತ್ತು ಸಾಮಾನ್ಯ ಬಡವ, ಒಬ್ಬ ಕಡು ಬಡವ ಅಥವಾ ಒಬ್ಬ ರೈತ, ಆತನಿಗೂ ಇಂಥದ್ದೇ ಕಾಯಿಲೆಗಳು ಬಂದುಬಿಟ್ರೆ ಶುಗರ್ ಅಂತಕ್ಕಂಥದ್ದು ಯಾರಿಗಿಲ್ಲ. ಆದರೆ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಈ ಸಕ್ಕರೆ ಎಂಬತಕ್ಕಂಥದ್ದು ನಿಜಕ್ಕೂ ಕಾಯಿಲೆ ಅಲ್ಲ. ಅದು ಶುಗರ್ ಎಂಬತಕ್ಕಂಥದ್ದು ಕಾಯಿಲೆ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದರ ಮೊದಲು ಎಲ್ಲರೂ ಧೈರ್ಯ ತಂದುಕೊಳ್ಳಿ. ಈ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಅಂದರೆ ಶುಗರ್ ಅಂತಕ್ಕಂಥ ಪ್ರತಿಯೊಬ್ಬರ ದೇಹದಲ್ಲೂ ಶುಗರ್ ಇದ್ರೇ ಜೀವನ ಆಗುವಂಥದ್ದು. ಶುಗರ್ ಬೇಕು. ಶುಗರ್ ಇದ್ದರೆ ನರನಾಡಿಗಳಲ್ಲಿ ರಕ್ತ ಚಲನೆ ಸಮಂಜಸವಾಗಿರುತ್ತೆ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಅವಯವಗಳೆಲ್ಲವೂ ಸರಿಯಾಗೇ ಇರುತ್ತೆ, ನಿಮ್ಮ ಹೃದಯದ ಬಡಿತ ಕರೆಕ್ಟಾಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಆದರೆ ಅದು ಮಿತಿ ಮೀರಬಾರ್ದು, ಲೋ ಶುಗರ್ ಆಗಬಾರ್ದು. ಕೆಲವೊಮ್ಮೆ ನಾವು ಮೆಡಿಸಿನ್ಸನ್ನು ಬೇಗ ನಮಗೆ ಶುಗರ್ ಕಡಿಮೆ ಆಗಿಬಿಟ್ರೆ ಸಾಕಪ್ಪ, ನಾವೆಲ್ಲರಿಗಿನ್ನ ಸ್ವಲ್ಪ ಚೆನ್ನಾಗಿದ್ಬಿಡಬೇಕು, ಈ ಬಾಧೆ ಯಾರು ಅನುಭವಿಸೋರು. ಅಥವಾ ಮುಂದೆ ಹೇಳ್ತಿದ್ರು, ಯಾರೋ ಹೇಳಿದ್ರು ಕಿಡ್ನಿ ಫೈಲ್ಯೂರ್ ಆಗುತ್ತಂತೆ, ಲಿವರ್ ಫೈಲ್ಯೂರ್ ಆಗುತ್ತಂತೆ, ಅಥವಾ ಬ್ರೈನಲ್ಲಿ ಏನೋ ರಕ್ತ ಹೆಪ್ಪುಗಟ್ಟುತ್ತಂತೆ, ಸ್ಟ್ರೋಕ್ ಆಗುತ್ತಂತೆ. ಅಂತೆ ಕಂತೆಗಳ ಮಧ್ಯದಲ್ಲಿ ಈ ಸಂತೆಯನ್ನು ನಡೆಸಿ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಾವು. ಶುಗರ್ ಇರಬೇಕು, ಆದರೆ ಅದಕ್ಕೊಂದು ಪ್ರಮಾಣ ಇದೆ. ನಾವು ಅತಿಯಾಗಿ ಆಲೋಚನೆ ಮಾಡೋದ್ರಿಂದ, ಹೆಚ್ಚು ಚಿಂತನೆ ಮಾಡೋದ್ರಿಂದ, ಕೆಲಸಕ್ಕೆ ಬಾರದಂಥ ವಿಚಾರಗಳೆಲ್ಲ ತಲೆಗೆ ಹಾಕ್ಕೊಳ್ಳೋದ್ರಿಂದ ಒಂದು ಸತ್ಯಾಂಶ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ, ಆತ ಯಾವ ಲಿಖಿತವನ್ನು ಬರೆದಿದ್ದಾನೋ, ಏನು ಬರೆದಿದ್ದಾನೋ ನಿಮ್ಮ ಹಣೆಯಲ್ಲಿ, ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆನಂದ ಗುರುಜಿನೂ ತಪ್ಪಿಸೋಕ್ಕಾಗಲ್ಲ, ದೇವಾನ ದೇವತೆಗಳು ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಆ ಪರಿಹಾರದ ಕ್ಷಣಗಳನ್ನು ಯೋಚನೆ ಮಾಡ್ಬೋದು. ನಾವು ಒಂದಿಷ್ಟು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಬೋದು. ಇವತ್ತು ಎದುರಾಗುವಂತಹ ಗಂಡಾಂತರದಿಂದ ಹೊರಬಂದು ಪಕ್ಕದಲ್ಲಿ ನಿಂತ್ಕೋಬೋದು, ಅಥವಾ ಅದಕ್ಕೆ ಬೇಕಾದಂಥ ಪರ್ಯಾಯಗಳನ್ನು ಏನು ಮಾಡ್ಬೋದು, ಏನು ಶಾಂತಿ ಹವನಗಳು ಮಾಡ್ಬೋದು ಅನ್ನೋ ಸೂಚನೆ ತಿಳ್ಕೊಳ್ಬೋದು. ಸಂಪೂರ್ಣವಾಗಿ ನಿಮ್ಮನ್ನು ಆ ಸಮಸ್ಯೆಯಿಂದ ಯಾರೂ ಹೊರತರಲಿಕ್ಕಾಗೋದಿಲ್ಲ. ಹೀಗಿರಬೇಕಾದ್ರೆ ಅತಿಯಾದ ಆಲೋಚನೆ ಆಗಬೇಕು. ಇಲ್ಲದ ರೀತಿ ಹುಚ್ಚುತನವಾಗಿ ಯಾಕೆ ಚಿಂತನೆ ಮಾಡಬೇಕು? ಸಡನ್ನಾಗಿ ಯಾರಿಗೂ ಸಾಲ ತೀರಿಸಬೇಕು, ಕೈಯಲ್ಲಿ ದುಡ್ಡಿಲ್ಲ, ಬೇರೆ ಕಡೆ ಸಾಲ ಸಿಗೋಲ್ಲ, ಇಷ್ಟು ಗೊತ್ತಿದ್ರೂ ಸಹಿತ ತಲೆ ಮೇಲೆ ಕೈ ಹೊತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ತೀರಿ. ಆಗ ಪರಿಸ್ಥಿತಿ ಏನಾಗುತ್ತೆ? ದೇಹದ ಆರೋಗ್ಯ ಹಾಳಾಗುತ್ತೆ. ಮನೆಯಲ್ಲಿ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ, ಅವ್ರದೇ ಹೋದ ದಾರಿ ಆಗ್ತಿರುತ್ತೆ. ಆ ದಾರಿನ ಸರಿಪಡಿಸ್ಬೇಕು ಅಂತ ನಿಮ್ಮ ಚಿಂತನೆ ಇದೆ. ಎದುರುಗಡೆ ಹೋದರೆ ಮಕ್ಕಳು ತಿರುಗಿ ಬೀಳ್ತಾರೆ, ಯಾರ ಕಡೆ ನಾನು ಪಾಠ ಹೇಳಿಸಿದ್ರೆ ನಾಳೆ ಮನೆಗೆ ಬರಲ್ಲ ಅಂತಾರೆ. ಇಂತಹ ಪರಿಸ್ಥಿತಿಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಳ್ತೀರಿ, ಒಂದು ಮೂಲೆ ಸೇರಿಕೊಳ್ತೀರಿ. ಆಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶುಗರು ಜಾಸ್ತಿ ಆಗುತ್ತೆ, ಬಿ ಪಿನೂ ಜಾಸ್ತಿ ಆಗುತ್ತೆ, ನರಗಳ ರಕ್ತ ಚಲನೆ ಸಮಂಜಸವಾಗಿ ಆಗೋದಿಲ್ಲ, ಆಗ ಸ್ಟ್ರೋಕ್ ಹೊಡೆಯುತ್ತೆ. ನೋಡಿ ಪರಿಸ್ಥಿತಿ ಹೇಗಿದೆ. ಮಕ್ಕಳನ್ನು ಸರಿತಿದ್ದಬೇಕು, ಸಮಸ್ಯೆಯನ್ನು ಪಾರು ಮಾಡ್ಕೋಬೇಕು ಅಂತ ಚಿಂತನೆ ಮಾಡೋ ತಾಯಂದಿರು ತಾವು ನಿಮ್ಮ ಆರೋಗ್ಯವನ್ನು ಸಹಿತ ಸಂಪೂರ್ಣವಾಗಿ ಹಾಳು ಮಾಡ್ಕೊಳ್ತೀರಿ. ಕೈ ಕಾಲು ನೆಟ್ಟಿಗಿದ್ದು ಯಾವ ರೋಗ ರುಜಿನಗಳಿಲ್ಲಪ್ಪ, ಪರವಾಗಿಲ್ಲ, ನಾನು ಅಡುಗೆ ಮಾಡ್ತಿದ್ದೀನಿ, ನನ್ನ ಮಕ್ಕಳು ತಿಂತಿದ್ದಾರೆ, ಅಥವಾ ನಾನು ಕಷ್ಟಪಟ್ಟು ದುಡ್ಕೊಂಬರ್ತಿದ್ದೀನಿ, ಆ ದುಡ್ಡಿನಿಂದ ನನ್ನ ಸಂಸಾರ ನಡೀತಾ ಇದೆ, ಇಷ್ಟೆಲ್ಲ ನಮ್ಮ ತಲೆಗಿರ್ತಕ್ಕಂಥ ನಾವೇ ಇದರ ಬಗ್ಗೆ ಚಿಂತನೆ ಮಾಡಿದಿರ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇನ್ನಷ್ಟು ಅನಾರೋಗ್ಯ ತಂದುಕೊಳ್ತಾ ಇದ್ದೀವಿ. ಶುಗರ್ ಒಂದು ಪಟ್ಟು ಜಾಸ್ತಿ ಆಗಿಬಿಟ್ರೆ, ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದರೆ ಅದರಿಂದ ನರನಾಡಿಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಮೊದಲು ನಿಮಗೆ ಸಮಸ್ಯೆ ಅಂತ ಕೊಡೋದೇ ಈ ಮೊಣಕಾಲಿಂದ ತಳಭಾಗದಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಶುಗರ್ ಜಾಸ್ತಿ ಆಗುತ್ತೆ ಆಗ ಮೊಣಕಾಲಿಂದ ತಳಭಾಗದಲ್ಲಿ ಮೀನು ಮಾಂಸಖಂಡಗಳು, ಮೊಣಕಾಲು ವಿಪರೀತ ನೋವು ಬರುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಒಂದಷ್ಟು ಜನಕ್ಕೆ ಪಾದಗಳು ಉರಿಯೋಕ್ಕೆ ಶುರುವಾಗ್ಬಿಡುತ್ತೆ, ಒಂದಷ್ಟು ಜನಕ್ಕೆ ಅತಿಯಾದಂಥ ಬೆವರು ಶುರುವಾಗುತ್ತೆ. ಇದ್ದಕ್ಕಿದ್ದಂಗೆ ನಿತ್ರಾಣವಾಗಿ ಸುಸ್ತಾಗ್ಬಿಡ್ತೀರಿ, ಎಲ್ಲಂದ್ರಲ್ಲೇ ಕೂತ್ಕೊಳ್ಳೋಕೆ ಆಗ್ಬಿಡ್ತೀರಿ, ಅಥವಾ ಕಣ್ಣೆಲ್ಲ ಕತ್ಲಾಗ್ಬಿಡುತ್ತೆ, ಪ್ರಪಂಚನೇ ಕಾಣದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನು? ಅತಿಯಾದಂಥ ಹುಚ್ಚು ಆಲೋಚನೆಗಳಿಂದ ಹೊರಗಡೆ ಇರಬೇಕು. ಹಾಗೆ ಈ ಸುಂದರವಾದಂತಹ ಪ್ರಕೃತಿ ಮಾತೆ, ನಾವು ಪ್ರತಿನಿತ್ಯ ತಿನ್ನುವಂಥ ಅನ್ನ ಆಹಾರಗಳು ಜೊತೆಗೆ ಈ ಪ್ರಕೃತಿಯಲ್ಲಿ ಸಿಗುವಂತಹ ವನಸಿರಿಗಳು, ಅಂತಹ ವನಸಿರಿಗಳಿಂದಲೇ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು. ಅಂತಹ ನಿಟ್ಟಿನಲ್ಲಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಧುಮೇಹ ನಿವಾರಣೆ ಎಂಬತಕ್ಕಂಥ ಈ ಒಂದು ವಿಶೇಷವಾದಂಥ ಚೂರ್ಣವನ್ನು ಈಗಾಗಲೇ ಹೊರತಂದಿದ್ದೀವಿ. ಈ ಚೂರ್ಣ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಯೊಂದು ಔಷಧಿ ಮಳಿಗೆಗಳಲ್ಲೂ ಇದೆ. ಇದು ಶುಗರ್ ಪ್ರಾರಂಭದಲ್ಲಿದ್ದಾಗ ಅಥವಾ ಅತಿಯಾದಂಥ ಶುಗರ್ ಮುಂದೆ ಹೋಗ್ಬಿಟ್ಟಿದೆ, ನಮ್ಮ ಕೈಲಾಗಲ್ಲ, ಇದು ಇನ್ಸುಲಿನ್ಗೆ ಹೋಗಬೇಕು ಅಂದಾಗಲೂ ಸಹಿತ ಇದು ನಿಮಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ.
ಈ ಮಧುಮೇಹ ನಿವಾರಣೆ ಎಂಬತಕ್ಕಂಥದ್ದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಸ್ಪೂನ್ ತೆಗೆದುಕೊಳ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಪುಡಿ ಚೂರ್ಣ. ಸಾಕಷ್ಟು ವನಸರಿಗಳು ಬಹುಶಃ ಈ ಒಂದು ಡಬ್ಬ, ಈ ಬಾಕ್ಸ್ ಮೇಲ್ಗಡೆ ಇರತಕ್ಕಂಥ ಕೆಲವು ಪದಾರ್ಥಗಳನ್ನು ಹಾಕಿರೋಂಥ ಪದಾರ್ಥಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಅರ್ಧ ಭಾಗ ನೀವು ಆಹಾರದಲ್ಲಿ ತೊಗೊಳ್ತಾ ಇರ್ತೀರಿ. ಇನ್ನು ಅರ್ಧ ಭಾಗ ಮೂಲಿಕೆಗಳು ಮಾತ್ರ, ವನಸರಿಗಳು ಮಾತ್ರ ಈಗ ಹೊಸದಾಗಿ ತೊಗೋಬೇಕಾಗತ್ತೆ. ರಕ್ತ ಎಪ್ಪುಗಟ್ಟೋದಾಗಲಿ, ಅಥವಾ ನರನಾಡಿಗಳಲ್ಲಿ ತೊಂದರೆ ಬರ್ತಕ್ಕಂಥದ್ದಾಗಲಿ, ಅಥವಾ ತಲೆ ತಿರುಗ್ತಕ್ಕಂಥದ್ದು, ಕಣ್ಣು ಕತ್ತಿಡ್ಕೊಂಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಪಾದ ಉರಿ ಬರ್ತಕ್ಕಂಥದ್ದು, ಅತಿಯಾದಂಥ ಬೆವರಾಗುವಂಥದ್ದು, ಬಾಯಿ ಒಣಗುವಂತಹದ್ದು, ಮಾತಾಡ್ತಾ ಇದ್ದರೆ ಮಾತಾಡ್ಲಿಕ್ಕೆ ಆಗದೇ ಇರತಕ್ಕಂಥದ್ದು, ಇಂತಹ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರವರೆಗೂ. ಯಾಕೆಂದರೆ ಈ ಸಂಪೂರ್ಣವಾಗಿ ವನಸಿರಿಗಳಿಂದ ಕೂಡಿರ್ತಕ್ಕಂಥದ್ದು. ಆದರೆ ಇದು ಪ್ರಾರಂಭ ಆದ ಇತ್ತೀಚಿನ ದಿನಗಳಲ್ಲೇ ಇದಕ್ಕೆ ಮತ್ತೊಂದು ಡೂಪ್ ಮಾಡಿ ಈಗಾಗಲೇ ಮಾರುಕಟ್ಟೆಗೆ ಓಡಾಡ್ತಾ ಇದೆ ಅಂತ ಒಂದಷ್ಟು ಜನ ನನ್ನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಮೊನ್ನೆ ಅಷ್ಟೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದು. ಅಂದರೆ ವನಸಿರಿಗಳನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ವನಸಿರಿ ಹೇಗೆ ಏನು ಕಾಲ ಇದನ್ನೊಂದು 10 ಜನಕ್ಕೆ ಕೊಟ್ಟು ಅವರ ಔಷಧಿ ಮತ್ತು ಅವರ ದೇಹ ಪರೀಕ್ಷೆ ಇದೆಲ್ಲವನ್ನು ಸಹಿತ ಪರೀಕ್ಷೆ ಮಾಡಿದ ನಂತರ ಇದು ಡಬ್ಬ ಈ ಪ್ರಕಾರ ಪ್ಯಾಕಿಂಗ್ ಆಗಿ ಹೊರಬಂದಿರತಕ್ಕಂಥದ್ದು. ಆದರೆ ನೀವು ಮಾರುಕಟ್ಟೆಯಲ್ಲಿ ಕೊಳ್ಳಬೇಕಾದ್ರೆ ಸಂಪೂರ್ಣವಾಗಿ ಕೆಲವೊಂದಷ್ಟು ಚಿಹ್ನೆಗಳನ್ನು ನೋಡಿ. ಇಲ್ಲಿ ನನ್ನ ಫೋಟೋನೂ ಇದೆ, ನನ್ನ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಹೆಸರೂ ಇದೆ, ಜೊತೆಗೆ ಮೇಲ್ಭಾಗದಲ್ಲಿ ಒಂದು ಫೋಟೋ ಸಹಿತ ಇದೆ. ಹೀಗಿದ್ದಾಗ ಇದು ಒರಿಜಿನಲ್ ಅಂತ. ಇದನ್ನೂ ಡೂಪ್ ಮಾಡೋರು ಪುಣ್ಯಾತಮರು ಇರ್ತಾರೆ, ಯಾವುದನ್ನು ಡೂಪ್ ಮಾಡೋದಿಲ್ಲ. ನಂತರ ಗಡ್ಡ ಕೂದಲು ಅಂಟಿಸ್ಕೊಂಡು ಇನ್ನೊಂದು ಕಡೆ ಕೂತ್ಕೊಂಡು ಮಾತಾಡಬೇಕು ಅಂತ ಬರುವಂಥ ಪುಣ್ಯಾತಮರೇ ಸಾಕಷ್ಟು ಜನ ಇರಬೇಕಾದ್ರೆ, ಆದರೆ ಮಾತು, ಒಳಗಿರ್ತಕ್ಕಂಥ ಜ್ಞಾನ, ತಾಯಿ ನನಗೆ ಕೊಟ್ಟಂತಹ ಈ ಒಂದು ವಿದ್ವತ್ತು, ಇದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆದರೆ ಯಾವುದು ಸತ್ಯ, ಯಾವುದು ನಿತ್ಯ, ಯಾವುದು ಬೇಕು, ಯಾವುದು ಬೇಡ, ಆದರೆ ಆರೋಗ್ಯ ವೃದ್ಧಿಗಾಗಿ ಈ ಮಧುಮೇಹ ನಿವಾರಣೆ ನಿಮಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ತಗೊಳ್ಳಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಯೋಚನೆ ಮಾಡಬೇಡಿ. ನಾನು ಇದನ್ನು ತೊಗೊಂಡು ಆರೋಗ್ಯ ಸರಿಪಡಿಸ್ಕೊಳ್ಳಿ ಅನ್ನೋದಕ್ಕಿಂತ ಯೋಚನೆ ಮಾಡಬೇಡಿ ಅನ್ನತಕ್ಕಂಥ ಮೊದಲನೇ ಮಾತು ಹೇಳ್ತಾ ಇದ್ದೀನಿ. ಯೋಚಿಸಬೇಡಿ, ಬಂದದ್ದೇನೇ ಬರಲಿ ಶ್ರೀನಿವಾಸನ ದಯ ಹೊಂದಿರಲಿ. ಭಗವಂತ ಇದ್ದಾನೆ. ಮನುಷ್ಯನ ಹುಟ್ಟು ಸಾವು ಖಚಿತ ಆದಮೇಲೆ, ಅವೆರಡೂ ಲಿಖಿತ ಬರೆದಿಟ್ಟ ಮೇಲೆ, ಮಧ್ಯದಲ್ಲಿರ್ತಕ್ಕಂಥ 3-4 ದಿನಗಳ ಬದುಕಲ್ಲಿ ನಾವು ನೀವೆಲ್ಲರೂ ನಗ್ನಗ್ತಾ ಇರಬೇಕು, ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು. ಅದಕ್ಕೆ ಅನುಕೂಲವಾಗೋದಕ್ಕೋಸ್ಕರನೇ ಈ ಮಧುಮೇಹ ನಿವಾರಣೆ ಸಹಿತ ಇದು ಬರೀ ಸಕ್ಕರೆ ಕಾಯಿಲೆಗಷ್ಟೇ ಅಲ್ಲ, ನರನಾಡಿಗಳಿಗೆ ಶಕ್ತಿ ಕೊಡಲಿಕ್ಕೂ ಸಹಿತ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನೆಮ್ಮದಿ ಕೊಡಲಿಕ್ಕೂ ಸಹಿತ ಈ ಔಷಧಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಶ್ರೀ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಶ್ರೀ ವಿಳಂಬಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 28/12/2018 ಶುಕ್ರವಾರ. ಸೃಷ್ಟಿ ಪುಬ್ಬ ನಕ್ಷತ್ರ. ಸೃಷ್ಟಿ ಪುಬ್ಬ ನಕ್ಷತ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೃಷ್ಟಿ ಪುಬ್ಬ ನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯೂ ಮಾಡಬಹುದು. ಜೊತೆಗೆ ನಾಗದೇವರ ಆರಾಧನೆ. ಯಾರೊಬ್ಬರು ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು ಜನ ಅರ್ಥ ಮಾಡ್ಕೊಳ್ಳಿ. ಚರ್ಮ ಕಾಯಿಲೆಯಿಂದ ನರಳುತ್ತಿರ್ತಕ್ಕಂಥವ್ರು, ಅಲರ್ಜಿ ಸಮಸ್ಯೆಗಳಿರಲಿ, ಗಜ್ಜೆ ಇರಲಿ, ಅಥವಾ ಕೆಲವೊಂದಷ್ಟು ಅಲರ್ಜಿಗಳಲ್ಲಿ ನೊವೆಗೆ ಭಾಳ ಒದ್ದಾಡ್ತಾ ಇರ್ತಾರೆ. ಅತಿಯಾದಂತಹ ನೊವೆ ಅಥವಾ ಒಂದಷ್ಟು ಕೆರೆದ ತಕ್ಷಣ ಕಿವು ರಕ್ತ ಬರ್ತಕ್ಕಂಥದ್ದು, ಅಥವಾ ಸಮಸ್ಯೆಗಳಂತಕ್ಕಂಥದ್ದು ಅರ್ಥವಾಗದಂಥ ರೀತಿಯಲ್ಲಿರ್ತಕ್ಕಂಥದ್ದು. ಎಷ್ಟೇ ಇದಕ್ಕೆ ಮೆಡಿಕಲಲ್ಲಿ ಯಾವುದೇ ಆಯಿಂಟ್ಮೆಂಟ್ ಆಗಲಿ, ಯಾವುದೇ ಇಂಜೆಕ್ಷನ್ಸ್ ಆಗಲಿ, ಯಾವ ವೈದ್ಯರನ್ನ ಪರೀಕ್ಷೆ ಮಾಡಿ ತೆಗೆದುಕೊಂಡ್ರೂ ಗುಣ ಆಗ್ತಾ ಇಲ್ಲಪ್ಪ, ಈ ಬಾಧೆ ತಡಿಲಿಕ್ಕೆ ಆಗ್ತಿಲ್ಲಪ್ಪ ಅಂತಕ್ಕಂಥವ್ರು ಇದ್ದಾರೆ. ಒಂದಷ್ಟು ಜನಕ್ಕೆ ಈ ಮರ್ಮಾಂಗಗಳಲ್ಲಾಗುವಂತಹ ಸಮಸ್ಯೆ ಇದೆಯಲ್ಲ, ಅದು ತಡಿಲಿಕ್ಕಾಗೋದಿಲ್ಲ. ಮರ್ಮಾಂಗದಲ್ಲಿ ರಿಚಿಂಗ್ ಅಂದರೆ ನೊವೆ ಆಗ್ತಕ್ಕಂಥದ್ದು, 4-6 ಜನದ ಮುಂದೆ ಕೆಟ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ, ಆ ನೋವೆ ತಡೆಯೋಕ್ಕಾಗ್ತಾ ಇರಲ್ಲ. ಅಂತಹ ಪರಿಸ್ಥಿತಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ 1-2 ವನಸಿರಿಗಳನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತಂದು ತೋರಿಸ್ತೀನಿ. ಆ ವನಸಿರಿ ನಿಮಗೆ ದೇಹದ ಮೇಲೆ ಅಂದರೆ ಚರ್ಮದ ಮೇಲೆ ಉಂಟಾಗುವಂತಹ ಯಾವುದೇ ಅಲರ್ಜಿ ಸಮಸ್ಯೆಗಳಿದ್ದರೂ ಅದು ಖಂಡಿತ ದೂರ ಆಗುತ್ತೆ. ಹಾಗೆ ಕೆಲವೊಂದಷ್ಟು ಜನಕ್ಕೆ ಸ್ವಲ್ಪ ಕೆರೆದ ತಕ್ಷಣ ಅಲ್ಲೊಂದು ಕಪ್ಪು ಚುಕ್ಕೆ ಆಗಿಬಿಡುತ್ತೆ. ಆ ಕಪ್ಪು ಮಚ್ಚೆಗಳು ಏನು ಮಾಡಿದ್ರೂ ಹೋಗೋದಿಲ್ಲ. ದೇಹದ ಮೇಲೆ ಅಲ್ಲಲ್ಲಿ ಕಪ್ಪು ಮಚ್ಚೆಗಳಾಗ್ತಕ್ಕಂಥದ್ದು ನೋಡೋದಕ್ಕೆ ತುಂಬ ಅಸಹ್ಯ ಅನಿಸುತ್ತೆ. ಯಾಕೆಂದರೆ 4-6 ಜನ ಮುಂದೆ ಯಾರೊಬ್ಬರಾದರೂ ಸಹಿತ ತನ್ನ ಸೌಂದರ್ಯ ಹೀಗೇ ಇರಬೇಕು, ಹೀಗೇ ಚೆನ್ನಾಗಿ ಕಾಣಬೇಕು, ಇಷ್ಟೇ ಅಚ್ಚುಕಟ್ಟಾಗಿರಬೇಕು ಅಂತಕ್ಕಂಥ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದೆ.
ಅಂಥದ್ರಲ್ಲಿ ಇಂಥ ರೋಗ ರುಜಿನಗಳು, ಚರ್ಮದಿಂದ ಆಗುವಂತಹ ಅಲರ್ಜಿ ಸಮಸ್ಯೆಗಳು, ಕಪ್ಪು ಚುಕ್ಕೆಗಳು, ಕಪ್ಪು ಮಚ್ಚೆಗಳು, ಇದು ನಿಮಗೆ ಬಹಳಷ್ಟು ಹಿಂಸೆ ಅನ್ನಿಸ್ಬೋದು. ಇದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ತಂದು ತೋರಿಸ್ತೇನೆ. ಆದರೆ ಈಗಂತೂ ಸಮಯ ಸಾಕಷ್ಟು ಆದ್ದರಿಂದ ರಾಶಿಫಲಗಳತ್ತ ಗಮನ ಹರಿಸೋಣ. ಭಗವತಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಪಿಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಶುಕ್ರವಾರ ಶುಭವನ್ನು ತರತಕ್ಕಂಥ ವಾರ, ಈ ಶುಭ ದಿನ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂತಹ ದೋಷಗಳಾದರೂ ಏನು, ಅಥವಾ ಲಾಭವೇ ಹೇಗಿದೆ, ಅಥವಾ ನಾವು ಇರಬೇಕಾಗಿರ್ತಕ್ಕಂತಹ ಎಚ್ಚರಿಕೆ ಹೇಗೆ, ಬನ್ನಿ ರಾಶಿಫಲದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಹಾಗೂ ಒಂದಷ್ಟು ಶನಿಯ ದೃಷ್ಟಿಕೋನದಿಂದ ಎಲ್ಲೋ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಆಗುವಂಥ ಸನ್ನಿವೇಶಗಳು ಸಾಕಷ್ಟು ಇದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಅಷ್ಟೊಂದು ಲಾಭವಿಲ್ಲ. ಹಾಗೆ ಶ್ರಮ ಎಂಬತಕ್ಕಂಥದ್ದು ಸಾಕಷ್ಟು ಇದೆ, ಲಾಭ ಇಲ್ಲ. ನೀವು ಶ್ರಮಿಸಿ ಮತ್ತೊಬ್ಬರ ಉದ್ಧಾರಕ್ಕಾಗಿ ಕಷ್ಟಪಡಬೇಕಾಗತ್ತೆ. ಅಥವಾ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಹೇಗೆ ವ್ಯಯ ಮಾಡಬೇಕು ಎಂಬತಕ್ಕಂಥದ್ದು, ಹೇಗೆ ಖರ್ಚು ಮಾಡಬೇಕು ಎಂಬತಕ್ಕಂಥದ್ದು ಗೊತ್ತಿಲ್ಲದಿರ ಅದನ್ನು ಬೇರೆ ಬೇರೆ ಮಾರ್ಗಗಳ ಬಿಟ್ಟು ಕೊನೆಗೊಂದು ದಿವಸ ಬರಿಗೈ ಆಗುವಂಥ ಸಾಂದ್ರತೆಯೂ ಇದೆ. ಹಾಗಾಗಿ ಮೇಷರಾಶಿಯವರು ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಅಷ್ಟು ಸಮಂಜಸವಾದ್ದಲ್ಲ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನದಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳಿ. ಸಮಯವನ್ನು ತೆಗೆದುಕೊಂಡು ಸಮಾಧಾನವಾಗಿ ಆಲೋಚನೆ ಮಾಡಿ ನಂತರ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡುವಂಥದ್ದು ಮೇಷರಾಶಿಯವರಿಗೆ ಬಹಳಷ್ಟು ಒಳಿತು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚಂದ್ರ ಯೋಗ ನಿಮಗೆ ಬಹಳ ಚೆನ್ನಾಗಿದೆ. ಬುಧ ನಿಮ್ಮ ಜ್ಞಾನವನ್ನು, ನಿಮ್ಮ ಬುದ್ಧಿ ಚೈತನ್ಯವನ್ನು, ನೀವು ಮಾಡುವಂಥ ಕೆಲಸಗಳನ್ನು ಅಥವಾ ಯಾವುದು ಸರಿ ತಪ್ಪು ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೆಸುವಂಥದ್ದು ಬುಧನ ಕೆಲಸ. ಹಾಗೆ ನಿಮ್ಮ ಮುಖದ ವರ್ಚಸ್ಸು, ತಾವಿರ್ತಕ್ಕಂಥ ಪರಿಸರ, ಸುಂದರವಾದಂತಹ ಈ ಪ್ರಕೃತಿ, ಇದೆಲ್ಲವೂ ಸಹಿತ ಬುಧನಿಗೆ ಬಹಳ ವಿಶೇಷವಾದ್ದು. ಬುಧ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಕ್ರವಾರದ ಈ ಶುಭ ದಿನ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ತಾವು ಮಾಡುವಂತಹ ಕೆಲಸಗಳ ಯಶಸ್ಸಿಗೋಸ್ಕರ ಇವತ್ತು ದೇವಿನ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆ ತಾಯಿ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ತಾವು ಎಷ್ಟೇ ಜ್ಞಾನವಂತರಾದರೂ, ಎಷ್ಟೇ ಬುದ್ಧಿವಂತರಾದರೂ, ಎಷ್ಟೇ ಬುದ್ಧಿ ಚೈತನ್ಯ ನಿಮ್ಮ ಕೈಲಿದ್ದು ನಾನು ಮಾಡುವ ಕೆಲಸ ಯಾವಾಗಲೂ ಗಗನದಲ್ಲಿರುತ್ತೆ ಅಥವಾ ಉನ್ನತ ಸ್ಥಿತಿಯಲ್ಲಿರುತ್ತೆ ಅಥವಾ ನಾನು ಮಾಡೋದೇ ಸರಿ ಅಂತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವರಾದರೂ ತಾವು ಇವತ್ತಿನ ದಿವಸ ಮತ್ತೊಬ್ಬರ ಮಾರ್ಗದರ್ಶನವನ್ನು ಅಪೇಕ್ಷೆ ಪಡಿತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ನಿಮ್ಮ ಹಿರಿಯರನ್ನು, ಮನೇಲಿರ್ತಕ್ಕಂಥ ಅಣ್ಣ ತಮ್ಮಂದರು ಅಥವಾ ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಸಂಬಂಧಿಕರು ಅಥವಾ ನಿಮಗಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಗುರುಗಳು ಗುರು ಉಪದೇಶವನ್ನು ಇವತ್ತು ಉಪದೇಶ ತೆಗೆದುಕೊಳ್ತಕ್ಕಂಥದ್ರಲ್ಲಿ ಖಂಡಿತ ಮೂಲಾರ್ಥವಿದೆ. ಇವತ್ತು ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೆದಿದ್ದೆ ಆದರೆ ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿರೋದ್ರಿಂದ ಭಯಪಡುವಂಥ ಅವಶ್ಯಕತೆ ಇಲ್ಲ. ಹ್ಯಾಪಿಯಾಗಿರಿ, ಸಂತೋಷವಾಗಿರಿ. ಸಾಧ್ಯವಾದರೆ ಇವತ್ತು 4ರಿಂದ 6ರವರೆಗೂ ಮಾತ್ರ ಒಂದಿಷ್ಟು ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ. ಮಿಥುನ ರಾಶಿಯವರಿಗೆ ಒಂದಿಷ್ಟು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಾಗಬಹುದು. ಮನಸ್ಸು ನೆಮ್ಮದಿಲ್ಲಂಥ ರೀತಿಯಲ್ಲಿರಬಹುದು, ಚಂಚಲತೆಯಿಂದಿರಬಹುದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರಬಹುದು, ಅಥವಾ ನೀವು ಮಾಡುವಂತಹ ಕಾಯಕದಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣಲಿಕ್ಕೆ ಚಿಂತನೆ ಮಾಡ್ತಾ ಇರ್ಬೋದು. ಯಾವುದೇ ಕೆಲಸಗಳಾದರೂ ಪರಿಪೂರ್ತಿಯಾಗಿ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡುವಂಥದ್ದು ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಪ್ರಾರ್ಥನೆ ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಅರ್ಥಪೂರ್ಣವಾಗಿ ಮಾಡುವಂತಹ ದಿನ. ಹಾಗೆ ನೀವು ಮಾಡುವ ಕೆಲಸ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಂಡು
ಶಾಂತಿ ನೆಮ್ಮದಿಯುತವಾಗಿರ್ತಕ್ಕಂಥ ಕಾಲವೂ ಇರತಕ್ಕಂಥದ್ದು. ಇವತ್ತು ಸಂಧ್ಯಾಕಾಲ 6ರಿಂದ 7:20 6 ಗಂಟೆಯಿಂದ 7:20 ಮಧ್ಯದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಮಸ್ಯೆಗಳಿಗೆ ಸಿಲುಕೊಳ್ತೀರಿ. ಈ ಸಮಯವನ್ನು ಒಂದಿಷ್ಟು ಎಚ್ಚರಿಕೆ ಇರಲಿ. ಈ ಸಮಯದಲ್ಲಿ ಮಹಾಗಣಪತಿನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಗಣಪತಿಯ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೇತು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದರಿಂದ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳಲ್ಲಿ ಸಿಲುಕೊಳ್ತೀರಿ. ಇವತ್ತು ಯಾರೊಬ್ಬರ ವ್ಯಕ್ತಿಗಳಾದರೂ ಅವರು ಆಡುವಂತಹ ಒಳ್ಳೆಯ ಮಾತಿಗೆ ತಲೆ ಬಗ್ಗಿಸ್ತೀರಿ. ಮಾಡಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಪಕ್ಕದಲ್ಲಿಟ್ಟು ಬೇಡವಾದ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ. ದೂರಭಾರ ಪ್ರಯಾಣ ಹೊರಡಬೇಡಿ ಅಂತ ಮನೇಲಿ ಹೇಳಿದ್ರು ಸಹಿತ ಬಲವಂತವಾಗಾದರೂ 2 ಹೆಜ್ಜೆ ಮುಂದೆ ಹಾಕ್ತೀರಿ. ನಿಮ್ಮ ಪ್ರಯಾಣ ಕಾಲ ಅಥವಾ ನೀವು ಕೆಲಸ ಕಾರ್ಯಗಳನ್ನು ಮಾಡೋದು ಇದು ಸರಿಯಿಲ್ಲ, ಇದು ಮಾಡಬೇಡಿ ಅಂತ ಯಾರಾದರೂ ಹಿರಿಯರು ಹೇಳಿದರೆ ಅಥವಾ ನಿಮ್ಮ ಆತ್ಮೀಯರು ಬಂಧು ಬಳಗ ಹೇಳಿದ್ರೆ ಅದನ್ನು ಸ್ವಲ್ಪ ಆಲಿಸಿ. ಎಲ್ಲವನ್ನೂ ಲೆಕ್ಕಿಸದಿರ ನಿಮ್ಮದೇ ಆದಂತಹ ರೀತಿ ನೀವು ನಡೆದು ಮಧಾಂಧರಾಗಿ ವರ್ತನೆ ಸಲ್ಲಿಸಿದ್ರೆ ಖಂಡಿತ ಅದರಿಂದ ಆಪತ್ತಿದೆ, ಸಮಸ್ಯೆ ಇದೆ, ಎಚ್ಚರ ಇರಲಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ಸಾಧನೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಈ ದಿನದ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಇನ್ನುಳಿದ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಮತ್ತೆ ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್ ಅವರೇ, ನಾನು ಆಶಾ ಅಂತ ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ವಿ ಮೇಡಮ್ ಅವರೇ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನಮ್ಮ ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಕೇಳ್ಬೇಕು. ಯಾರಾದ್ರೂ ಒಬ್ರ ಬಗ್ಗೆ ಮಾತಾಡಿ, ಸಮಯ ಕಡಿಮೆ ಇರುತ್ತೆ. ಮಾತಾಡಿ. ಹಲೋ 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 ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಜಿ ನನ್ನ ಮನೆಯವ್ರ ಸ್ವಾಮೀಜಿ ಎಷ್ಟೇ ದುಡಿಮೆ ಮಾಡಿದ್ರೆ ಕೈಗೆ ಹತ್ತದೇ ಇಲ್ಲ ಗುರುಜಿ. ಎಷ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ ಗುರುಜಿ, ಎಷ್ಟು ಮಾಡಿದ್ರು ಹತ್ತದೇ ಇಲ್ಲ ಗುರುಜಿ. ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರದ ಮನೆಯವರು? ಹ್ಮ್ ಗುರುಜಿ. ಮಗ ಏನೋತ್ತಾನೆ? ಮಗ 2ನೇ ಕ್ಲಾಸ್ ಗುರುಜಿ. ಏನೇನು ಓದೋದೇ ಇಲ್ಲ ಗುರುಜಿ. ಏನಾದ್ರು ಟೆಸ್ಟ್ ಏನಾದ್ರು ಮಾಡಿದ್ರೆ ಗುರುಜಿ ಏನು ಎಲ್ಲ ಸೊನ್ನೆಗುಂದು ತೆಗ್ದಿದ್ದಾನೆ ಗುರುಜಿ. ಏನು ಓದ್ತಾನೆ ಇಲ್ಲ ಗುರುಜಿ. 2ನೇ ಕ್ಲಾಸ್ಗೆ 0ಗಳು ತೆಗಿತಾ ಇದ್ದಾನೆ. ಗುರುಜಿ ಎಷ್ಟು ಎಲ್ಲ ಹೇಳ್ಕೊಟ್ರು ಗುರುಜಿ, ಏನು ಬರೆಯೋದೇ ಇಲ್ಲ ಗುರುಜಿ. ಎಷ್ಟು ಎಲ್ಲ ಬೆಳಗ್ಗೆ ಎಲ್ಲ ನೀವ್ ಹೇಳಿದ್ದೆಲ್ಲ ಪೂಜೆ ಮಾಡ್ತೀವಿ ಗುರುಜಿ. ಏಲಕ್ಕಿದ್ ಹೇಳಿದ್ರಲ್ಲ ಗುರುಜಿ, ಆ ಪೂಜೆ ಮಾಡ್ದೆ ಗುರುಜಿ. ಅದು ಏನು ಇದೇ ಆಗ್ತಿಲ್ಲ ಗುರುಜಿ. 2ನೇ ಕ್ಲಾಸ್ಗೆ ಎಲ್ಲಮ್ಮ ಆಗತ್ತದು. ಇನ್ನು 2ನೇ ಕ್ಲಾಸ್ ಮಕ್ಕಳಿಗೆ ಅಂತ ಪ್ರತ್ಯೇಕವಾಗಿ ಒಂದು ಅನುಷ್ಠಾನ ಹೇಳ್ಕೊಡ್ಬೇಕು ನಾನಷ್ಟೇ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಮಕ್ಕಳಿಗೆ ಒಂದು 5ನೇ ಕ್ಲಾಸ್ವರೆಗೂ ಸ್ವಲ್ಪ ಅವ್ರ ಸ್ವತಂತ್ರತೆ, ಅವ್ರ ಆಟ ಪಾಠಗಳಲ್ಲೇ ಇರ್ತಾರೆ. ಎಲ್ಲ ಹುಟ್ಟೋ ಮಕ್ಕಳೆಲ್ಲವೂ ನೋಡಮ್ಮ 5 ಬೆರಳು ಒಂದು ಸಮ ಇದೆಯಾ? ನಿನ್ನ ಕೈ ಹೀಗೆ ನೋಡ್ಕೋ, 5 ಬೆರಳು ಒಂದು ಸಮ ಇಲ್ಲ ಅಲ್ವಾ? ಹಾಗಿದ್ದಾಗ ಒಂದು ಮಗು ಸ್ವಲ್ಪ ಜ್ಞಾನವಂತರಾಗಿರುತ್ತೆ, ಹೇಳ್ಕೊಟ್ಟಿದ್ದನ್ನು ಕೇಳುವಂಥದ್ದಿರುತ್ತೆ. ಇನ್ನೊಬ್ಬಂದಷ್ಟು ಮಕ್ಕಳು ಅವ್ರು ಹೇಳೋದನ್ನ ನಾವು ಕೇಳಬೇಕಾಗಿ ಬರುತ್ತೆ. ಅಂದರೆ ಎಲ್ಲ ಮಕ್ಕಳನ್ನು ಒಂದೇ ತಕಡಿಗೆ ತೂಕ ಹಾಕ್ಲಿಕ್ಕೆ ಆಗೋದಿಲ್ಲ. ನಿನ್ನ ಮಗು ಓದ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಹೇಳಿದ್ಯಾ, ನಿನ್ನ ಮಗುವಲ್ಲಿರ್ತಕ್ಕಂಥ ಬೇರೆ ಒಳ್ಳೆ ಕೆಲಸಗಳನ್ನು, ಆ ಒಳ್ಳೆ ಮಾತನ್ನು ನೀನು ಹೇಳಿದ್ದನ್ನು ಕೇಳುವಂಥದ್ದು, ಅಥವಾ ಅವನ ಮಗುವಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಅರ್ಥ ಮಾಡ್ಕೊಂಡಿದ್ಯಾ? ನಿನ್ನ ಮಗು ಒಳ್ಳೆಯವನಲ್ವೋ? ಹೌದು ಅಲ್ವೋ? ಹೌದು, ಒಳ್ಳೆ ಗುರುಜಿ. ಎಷ್ಟು ಅಲ್ಲೆಲ್ಲ ಟೀಚರ್ಸ್ ಎಲ್ಲ ಕೇಳಿದ್ರು ಗುರುಜಿ, ಏನು ಇದನ್ನ ಮಾಡ್ತಿಲ್ಲ ಗುರುಜಿ ಅವನು. ಸ್ವಲ್ಪ ದಿವಸ ತಡ್ಕೊಳ್ಳಿ, ಎಲ್ಲ ಅನುಕೂಲ ಆಗುತ್ತೆ. 2ನೇ ಕ್ಲಾಸ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋಬಾರ್ದು. ತುಂಬ ಇತ್ತೀಚಿನ ದಿನಗಳಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸು ಬಂದ ತಕ್ಷಣ ಅವ್ರನ್ನ BA ಗ್ರಾಜ್ಯುಯೇಟ್ ಲೆವೆಲಲ್ಲಿ ಚಿಂತನೆ ಮಾಡ್ತಾ ಇರ್ತೀರಿ. ನೀವೆಲ್ಲ ಹೀಗೆ ಮಾಡಿದ್ರಮ್ಮ? ನೀವೆಲ್ಲ ಹೀಗೆ ಮಾಡಿದ್ರಾ? 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ನೀವು ಹೀಗೆ ಮಾಡ್ತಿದ್ರಾ? ಇಲ್ಲ ಗುರುಜಿ. ನೋಡಿ, ನಿಮ್ಮದನ್ನು ಯೋಚನೆ ಮಾಡಿದಾಗ ಅಬ್ಬಾ ಅನ್ನೋ ಥರ ಹಿಂದಕ್ಕೆ ಕೊಟ್ಟು ಹೋಗ್ತೀರಾ. ಈಗಿನ ಮಕ್ಕಳಿಗೆ ಮಾತ್ರ ಸ್ಕ್ರೂ ಡ್ರೈವರ್ ಎಲ್ಲ ತೊಗೊಂಡು ಟೈಟ್ ಮಾಡಿಬಿಡ್ತೀರಿ. ಅದಕ್ಕೆ ತಾಳ್ಮೆ ತಗೊಳ್ಳಿ. ಖಂಡಿತ ನಿಮ್ಮ ಮಗ ಓದ್ತಾನೆ, ಭಯಪಡಬೇಡಿ. ಇನ್ನು ಓದಲಿಕ್ಕೆ ಸಾಕಷ್ಟು ಸಮಯ ಇದೆ. ಮುಂದೆ ಜೀವನ ಎಲ್ಲ ಓದಬೇಕಾಗಿದೆ, ಸಾಕಷ್ಟು ಕಲಿಬೇಕಾಗಿದೆ. ಈಗ ಆ ಪ್ರೀತಿ ವಿಶ್ವಾಸ ತಂದೆ ತಾಯಿ ಮಧ್ಯದಲ್ಲಿದ್ದಾಗ ಆ ಬಾಂಧವ್ಯ ಬೆಳೀಲಿ. ಒಳ್ಳೇದಾಗಲಿ. ಮನೆಯವ್ರ ಕೆಲಸ ಕಾರ್ಯ ನೋಡಮ್ಮ, ಅವ್ರು ಏನೆಲ್ಲ ಕೆಲಸ ಮಾಡ್ತಿದ್ದಾರೋ, ಎಷ್ಟೆಲ್ಲ ಜೀವನ ಸಾಗಿಸೋಕ್ಕೆ ಏನೆಲ್ಲ ಶ್ರಮಿಸ್ತಿದ್ದಾರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ.
ನೀನು ಮಾಡ್ತಿರ್ತಕ್ಕಂಥ ಅನುಷ್ಠಾನಗಳು, ನೀನು ಮಾಡ್ತಿರ್ತಕ್ಕಂಥ ಪೂಜಾ ಫಲ, ಅಥವಾ ಏನೆಲ್ಲ ಮಾಡಬೇಕಾಗಿದೆ, ನಾವು ಅಭಿವೃದ್ಧಿ ಆಗಲಿಕ್ಕೆ ಏನು ಮಾಡಬೇಕು ಅಂತ ಶ್ರಮಿಸ್ತಿದ್ದೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಭಯಪಡಬೇಡ, ಧೈರ್ಯವಾಗಿರು, ಒಳ್ಳೆಯದಾಗಲಿ ತಾಯಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅಥವಾ ಪ್ರಗತಿಯತ್ತ ನಡೆಯೋದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಎಡುತ್ತಿದ್ದೀರೇನೋ, ಅಥವಾ ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದು, ನಿಷ್ಠುರಕ್ಕೆ ಒಳಗಾಗುವಂಥದ್ದು, ಎಷ್ಟೇ ಸಮಂಜಸವಾಗಿ ಒಳ್ಳೆಯ ಮನಸ್ಸಿನಿಂದ ನಡೆದರೂ ಸಹಿತ ಸಣ್ಣ ಪುಟ್ಟ ವಿಚಾರಗಳು ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡು ಇಲ್ಲದ ಸಮಸ್ಯೆಯನ್ನು ಮೈಮೇಲೆ ತಂದುಕೊಳ್ತಾ ಇರ್ತೀರಿ. ಇವತ್ತು ಸಿಂಹರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಆದರೆ ಸಿಂಹರಾಶಿಯವರು ಮಧ್ಯಾಹ್ನ 1:15 4:20 ತನಕ, 1:15ರಿಂದ 4:20 ಮಧ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತಾ ಇರುತ್ತೆ. ಇದರ ಬಗ್ಗೆ ಬಹಳ ಚಿಂತನೆ ಮಾಡಬೇಕಾಗುತ್ತೆ. ಜೊತೆಗೆ ಇವತ್ತು ನೀವು ಮಾಡುವ ಯಾವುದೇ ಕಾಯಕಗಳಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು, ಜೊತೆಗೆ ಹಿರಿಯರ ಮಾರ್ಗದರ್ಶನ ಬೇಕು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಸಾಧ್ಯವಾದರೆ ಔದುಂಬರ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಔದುಂಬರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ದತ್ತ ಮಹಾರಾಜರ ಆರಾಧನೆ ನಡೆಸ್ತಕ್ಕಂಥದ್ದು, ಅಥವಾ ದತ್ತರ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಗೋಧಿ, ಬಾಳೆಹಣ್ಣು, ಕಲ್ಲಸಕ್ಕರೆ ಇಂತಹದ್ದನ್ನು ದತ್ತ ಮಹಾರಾಜರ ಆಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ದತ್ತನ ಕೃಪಾಶೀರ್ವಾದದಿಂದ, ದತ್ತ ಅಂದರೆ ಕೇಳಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಅಂತ, ಅಂತಹ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಆಸ್ಥಾನವನ್ನು ಅಥವಾ ದತ್ತನ ಮಂತ್ರವನ್ನು ಪ್ರಾರ್ಥನೆ ಮಾಡಿ ದತ್ತ ಮಹಾರಾಜಕ್ಕೆ ಜಯ ಎಂಬತಕ್ಕಂಥ ಆ ಪದವನ್ನು ನೀವು 11 ಸತಿ ಹೇಳಿಕೊಂಡು ಸಿದ್ಧ ಸಿಂಹರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಂಡು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಒಂದಷ್ಟು ನೂತನವಾದಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಕ್ಕಂಥದ್ದಕ್ಕೋ, ಅಥವಾ ಕೆಲವು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಸಾಲ ಸೋಲ ಮಾಡದಿರ ಇರ್ತಕ್ಕಂಥದ್ರಲ್ಲಿ ನೆಮ್ಮದಿಯ ಕಾಣಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳಷ್ಟು ಇದೆ. ಹಾಗೆ ಇವತ್ತಿನ ದಿವಸ ತಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದರಿಂದ ಲಾಭವನ್ನು ಕಾಣುವಂಥ ವಿಶೇಷವಾದಂಥ ದಿನ. ಆದರೆ ಇವತ್ತು ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ದುಡುಕಬೇಡಿ. ಯಾವುದೇ ಒಂದು ವಿಚಾರವನ್ನು ಸಹಿತ ಕಮಿಟ್ಮೆಂಟ್ ಆಗೋದು ಬೇಡ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಬೇಡ. ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಕೈಗೆತ್ತಿಕೊಂಡ್ರೂ ಅದರಿಂದ ಲಾಭವಿದೆ, ಆದರೆ ಸಮಯ ಬೇಕಾಗಿದೆ, ಒಂದಿಷ್ಟು ಎಚ್ಚರಿಕೆಯೂ ಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಅಥವಾ ಆರ್ಥಿಕ ಸಂಕಷ್ಟಗಳ ಬಗ್ಗೆ ಆಗಲಿ, ವಾಸ್ತುವಿಗೆ ಸಂಬಂಧಪಟ್ಟಂಥದ್ದಾಗಲಿ, ಈ ಥರ 10 ಹಲವಾರು ವಿಭಿನ್ನ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಿ. ಆದರೆ ಆಲೋಚನೆಯಾಗಿದೆ ವಿನಃ ಕಾರ್ಯಗತಕ್ಕೆ ಯಾವುದೂ ಬರ್ತಿಲ್ಲ. ಆದರೆ ಒಂದಂತೂ ಸತ್ಯ, ಪ್ರಸ್ತುತ ಇರತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ತಾವು ಏನಂದುಕೊಂಡ್ರೂ ಸಾಧನೆ ಆಗುತ್ತೆ. ಆದರೆ ಇವತ್ತಿನ ದಿವಸ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವಿಯ ಆಲಯದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನಗಳನ್ನು ತದೇಕ ಚಿತ್ತದಿಂದ ದರ್ಶನ ಮಾಡಿ ತಾಯಿಯ ಕುಂಕುಮ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ತುಲಾರಾಶಿಯವರು ಸಾಕಷ್ಟು ಒಳಿತನ್ನು ಕಾಣ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಬೇಕು, ಎಚ್ಚರಿಕೆಯಿಂದಿರಬೇಕು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಶಾಂತಿ ನೆಮ್ಮದಿ ನಿಮಗೆ ಬೇಕಾಗಿದೆ. ಯಾಕೆಂದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಕೈಂಕರ್ಯಗಳು ಸಾಕಷ್ಟು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ನಡೆಸಬೇಕು. ಹಾಗೆ ಇವತ್ತು ನಿಮಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಬಹಳ ಅರ್ಥೈಸಿಕೊಂಡು ಒಳ್ಳೆ ಬದುಕಿ ನಡಿಬೇಕು. ಆದರೂ ಸಾಕಷ್ಟು ಲಾಭವಿದೆ, ಭಗವಂತನ ಕೃಪಾಶೀರ್ವಾದ ಇದೆ, ಹನುಮನ ಸಂಪೂರ್ಣ ಕೃಪೆ ಇದೆ. ಅದರಿಂದ ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಹನುಮನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಕೈಂಕರ್ಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತಿಯ ಸೇವೆ, ಮಾರುತಿಯ ರಕ್ಷೆ, ಮಾರುತಿಯ ಶ್ರೀರಕ್ಷೆಯನ್ನು ನೀವು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಬಾಕಿ ಇದೆ. ಮತ್ತೆ ತಿಳ್ಕೊಳ್ಳೋ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಮನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು?
ಮಂಜುನಾಥ್ ಅಂತ ಮೇಡಮ್. ಹಾಂ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ಮೇಡಮ್ ನಮ್ಮ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಲಂಕಾಯಿಂದ ಮೇಡಮ್. ಬೆಂಗಳೂರು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಆಯ್ತು ಹಲೋ. ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ, ಹೇಳಿ. ಗುರುಜಿ ಮನೇಲಿ ತುಂಬಾ ಸಮಸ್ಯೆ, ಮನೇಲಿ ದಿನಾ ಗಲಾಟೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಆ ಗಲಾಟೆಗಳು, ಯಾಕೆ ಮನಸ್ಥಿತಿ ಸರಿ ಇಲ್ದಿರತಕ್ಕಂಥದ್ದು? ಏನೋ ಗೊತ್ತಿಲ್ಲ ಗುರುಜಿ, ದಿನಾ ಮನೇಲಿ ಗಲಾಟೆ ಗುರುಜಿ. ಬರೀ ಆರ್ಥಿಕ ಪರಿಸ್ಥಿತಿನ ಎಷ್ಟು ದುಡಿದ್ರು ಆಟೋ ಓಡಿಸೋದು ನಾನು, ಎಷ್ಟು ದುಡಿದ್ರು ಆಗ್ತಿಲ್ಲ ಗುರುಜಿ. ಫುಲ್ ಕಷ್ಟ ಕಷ್ಟ ಕಷ್ಟ, ಬರೀ ಸಾಲ ಸಾಲ ಸಾಲ. ದಿನ ಬೆಳಗ್ಗೆ ಎದ್ರೆ ಮನೇಲಿ ಅದೇ ವಿಷಯಕ್ಕೆ ಗಲಾಟೆ. ನೋಡಪ್ಪ, ನಾವು ಆಟೋ ಓಡಿಸ್ತೀವಿ ಅಂದರೆ ಒಂದು ದಿನದ ಸಂಪಾದನೆ ಎಷ್ಟು, ಆ ಸಂಪಾದನೆಗೆ ತಕ್ಕನಾದಂಥ ಜೀವನನೇ ನಡೆಸ್ಬೇಕು ನಾವು. ಅದು ಬಿಟ್ಟು ನಾವು ಒಂದು 500 ಸಂಪಾದನೆ ಮಾಡಿ 1000ಕ್ಕೆ ನಾವು ಆಟ ಆಡೋಕೆ ಹೊರಟ್ರೆ ಅಲ್ಲಿ ಸಾಲ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇವತ್ತು ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ತೀವಿ, ಮತ್ತೊಂದು ಕಡೆ ತೀರ್ಸೋಕ್ಕೆ ಮತ್ತೊಂದು ಕಡೆ ಸಾಲ ಮಾಡ್ತೀವಿ. ಎಲ್ಲ ಕಡೆ ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೋದ್ರೆ ನೀನು ಊಟ ಮಾಡೋದು ಯಾವಾಗ, ನೀನು ನೆಮ್ಮದಿಯಾಗಿರೋದು ಯಾವಾಗ, ಮನೆತನದಲ್ಲಿ ಯಾವಾಗ ಸುಖ ಸಂತೋಷ ಸಿಗುತ್ತೆ ಹೇಳು? ಸಾಧ್ಯವಾದಷ್ಟು ಸಾಲ, ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ನಮ್ಮ ಹಾಸಿಗೆ ಇರೋಷ್ಟೇ ಕಾಲು ಚಾಚಬೇಕು ನಾವು, ಅದನ್ನು ಮೀರಿ ನಡಿಬಾರ್ದು. ಜೊತೆಗೆ ನಮ್ಮ ಯೋಗ್ಯತಾನುಸಾರ ನಾವು ಬದುಕನ್ನು ಬದುಕಬೇಕು. ನಾವು ತಳಗ ನಿಂತುಕೊಂಡು ಆಕಾಶವನ್ನು ನೋಡಿ ಅಷ್ಟೊಂದು ನಕ್ಷತ್ರಗಳು ನಾನು ಯಾಕೆ ಆಗಬಾರ್ದು ಅಂದರೆ ನಕ್ಷತ್ರ ಆಗ್ಲಿಕ್ಕೆ ಆಗೋದಿಲ್ಲ, ಆದರೆ ನಕ್ಷತ್ರವನ್ನು ನೋಡಿ ಆನಂದಿಸ್ಬೋದು ಅಷ್ಟೇ. ಹಾಗೆ ನಮ್ಮ ಬದುಕನ್ನು ಸಹಿತ ಯಶಸ್ಸಿನ ಹಾದಿಗೆ ತಗೊಳ್ಳೋಕ್ಕೆ ಭಾಳ ಅನುಕೂಲ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಈಗೇನು ಕಷ್ಟಗಳನ್ನು ನೋಡ್ತಾ ಇದೆಯೋ, ಬಹುಶಃ ಈ ಮೇ ತಿಂಗಳು ಕಳೆದ್ರೆ ಆ ಕಷ್ಟಗಳು ದೂರ ಆಗುತ್ತೆ. ಮೇ ಕಳೆದ ಮೇಲೆ ನೀನು ತುಂಬ ಚೆನ್ನಾಗಿರ್ತೀಯ, ಅನುಕೂಲವಾಗುತ್ತೆ. ಆದರೆ ಒಂದಂತೂ ಸತ್ಯ, ಮನೆ ವಾಸ್ತುವಲ್ಲಿ ನಿಮ್ಮ ಮನೇಲಿರ್ತಕ್ಕಂತಹ ಎಲ್ಲರೂ ಒಂದು ಸತಿ ನೆಮ್ಮದಿಯಾಗಿ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಒಂದು ಸತಿ ಮಾತಾಡ್ಕೊಳ್ಳಿ. ನೀವು ಫಸ್ಟು ಮನೆಯಲ್ಲಿ ದಿನ ಬೆಳಗ್ಗೆ ಇದ್ದರೆ ರವರವ ಅಂತ ನರಕ ನೋಡ್ತಾ ಇದ್ದರೆ ಹೊರಗಡೆ ಹೋಗಿ ನೀನು ಡ್ಯೂಟಿ ಮಾಡೋದು ಹೇಗೆ, ಯಾಕೆ ದುಡಿತೀಯ ನೀನು? ಆಗಲ್ಲ ಗುರುಜಿ, ಅದೇ ಗುರುಜಿ ಮನೆ ಸಮಸ್ಯೆ. ಬರೀ ದುಡ್ಡಿಂದ ಗುರುಜಿ, ಇನ್ನೇನಿಲ್ಲ. ಅದಕ್ಕೆಪ್ಪ, ಈಗ ದುಡ್ಡಿಂದಾಗಲಿ ಯಾವುದೇ ವಿಚಾರ ಆಗಲಿ, ಫಸ್ಟು ಮನೆ ಮಂದಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡಿ, ನನ್ನ ದುಡಿಮೆ ಇರೋದಿಷ್ಟು, ನಾನು ಬರೋದು ಸಂಪಾದನೆ ಇಷ್ಟು, ಇದರೊಳಗೆ ಇಷ್ಟೆಲ್ಲ ಕೆಲಸ ಆಗಬೇಕಾಗಿದೆ, ಅದರಲ್ಲಿ ಇಷ್ಟು ಸಾಲ ತೀರಿಸಬೇಕಾಗಿದೆ, ಅದನ್ನು ನಾವು ಹೇಗೆ ಮಾಡಬೇಕು ಅಂತ ಮನೆಗಿರ್ತಕ್ಕಂಥವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಜೊತೆಗೆ ನಿನ್ನ ಸಮಸ್ಯೆಗಳನ್ನು, ನಿನ್ನ ದುಡಿಮೆನ, ನಿನ್ನ ಕಷ್ಟಾರ್ಜಿತವನ್ನು ನೀನು ಬಾಯಿ ಬಿಚ್ಚಿ ಮಾತಾಡಬೇಕು. ನೀನು ಸುಮ್ಮನೆ ಎಲ್ಲವೂ ಹೊಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲವೂ ನೀನು ಒಳಗಿಟ್ಕೊಂಡ್ಬಿಟ್ರೆ ನಿನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ. ಜೊತೆಗೆ ಯಾರೊಬ್ಬರಾದರೂ ಸಹಿತ ನೋಡಪ್ಪ, ಅವ್ರು ಆಲೋಚನೆ ಮಾಡ್ತಕ್ಕಂಥದ್ದು, ಯಾರೋ ಒಬ್ಬರು ಮನೆಗೆ ಬರ್ತಾರೆ, ಅವ್ರು ಸಾಲದವ್ರು ಬರ್ತಾರೆ, ಅಥವಾ ಇನ್ನೇನೋ ಸಮಸ್ಯೆ ಆಗುತ್ತೆ, ದಿನ ಬೆಳಗಾರ ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋ ಒಂದು ಚಿಂತನೆ ಅವ್ರಿಗಿರುತ್ತೆ. ನೀನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದ್ರು 500 ರೂಪಾಯಿ ಮನೆಗೆ ತರಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ನೋವು ನಿನಗಿದೆ. ಅದನ್ನು ನೀನು ಕೂತ್ಕೊಂಡು ಮನೇಲಿ ಸಮಾಲೋಚನೆ ಮಾಡಬೇಕು. ನೋಡಿ, ನನ್ನ ಬದುಕು ಈ ಥರ ಇದೆ, ನಾನು ಇಷ್ಟು ಕಷ್ಟಪಟ್ಟರು ಇಷ್ಟೇ ಆಗ್ತಾ ಇದೆ, ಇಷ್ಟು ಸಂಪಾದನೆ ಮಾಡಲಿಕ್ಕೆ ಅಷ್ಟೇ ಆಗುತ್ತೆ. ಈಗ ಒಂದು ದಿನಕ್ಕೆ ಒಂದು ಆಟೋ ಓಡಿಸಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ನೀನು? 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಯಾವಾಗಲೂ ನಿಂಗೆ ಒಬ್ಬರಿಗೆ ಗಿರಾಕಿ ಸಿಗೋದಿಲ್ಲ. ಸಿಗ್ತಕ್ಕಂಥ ಆರ್ಡ್ರ್ ನೀನು ಒಬ್ಬರಿಗೆ ಸಿಕ್ಕೋಗ್ಬಿಟ್ಟಿದ್ರೆ ಅಂದ್ರೆ ನೀನು ಅನುಕೂಲ ಪಡಿಬೋದಾಯ್ತು. ಆಗೂ ಸಹಿತ ಎಷ್ಟು ನೀನು ಗಾಡಿ ಓಡಿಸೋಕ್ಕಾಗತ್ತೆ? ಅದಕ್ಕೆ ಅವೆಲ್ಲ ಆಲೋಚನೆ ಮಾಡಬೇಕು. ನಮ್ಮ ಹಂತದಲ್ಲಿ ಆಲೋಚನೆ ಮಾಡಿಕೊಂಡು ಅದರ ತೀರ್ಮಾನ ತಗೋಬೇಕು. ಒಳ್ಳೆಯದಾಗುತ್ತೆ, ಭಯಪಡಬೇಡ, ಧೈರ್ಯವಾಗಿರು. ಮೊದಲು ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಸಮಾಧಾನವಾಗಿ ಮಾತಾಡಿ, ಮನೇಲಿ ಜಗಳ ಕದನ ಮಾಡೋದು ಬಿಡಿ. ಮನೇಲಿ ಯಾವಾಗ ನೆಮ್ಮದಿಯಾಗಿರುತ್ತೋ ಹೊರಗಡೆ 10 ರೂಪಾಯಿ ಜಾಸ್ತಿ ಸಂಪಾದನೆ ಮಾಡ್ಬೋದು. ಮನೇಲಿ ಜಗಳ ಕದನ ಜಾಸ್ತಿ ಆದರೆ ಹೊರಗಡೆ 10 ರೂಪಾಯಿ ಅಲ್ಲ ಸಂಪಾದನೆ ಮಾಡೋದು ಇನ್ನೂ ಕಡಿಮೆ ಆಗಿಬಿಡುತ್ತೆ. ಮನೆಗೆ ಬರೋದೇ ಬೇಡಪ್ಪ ಅನ್ನಿಸ್ಬಿಡುತ್ತೆ. ಹಾಗಾಗಬಾರ್ದು. ಒಳ್ಳೆಯದಾಗಲಿ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಧನುರಾಶಿಯಿಂದ. ಖಂಡಿತಪ್ಪ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಬೇಕು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಇರ್ತಕ್ಕಂಥ ವ್ಯವಹಾರಗಳು, ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು, ಇರ್ತಕ್ಕಂಥ ಸ್ನೇಹಿತರು ಎಲ್ಲರಿಂದಲೂ ಒಂದಷ್ಟು ನಿಷ್ಠೂರ ತಂದುಕೊಳ್ತಾ ಇದ್ದೀರಿ. ಧನುರಾಶಿಯಲ್ಲಿರ್ತಕ್ಕಂಥವರ ನಡವಳಿಕೆಗಳು, ವರ್ತನೆಯಿಂದ ಒಂದಷ್ಟು ಜನಕ್ಕೆ ಮನಸ್ಸು ನೊಂದಿರಬಹುದು. ಆದರೆ ನೀವು ಹೇಗಿದ್ದೀರಿ, ಏನು ಮಾಡ್ತಿದ್ದೀರಿ, ಯಾವ ರೀತಿ ನಿಮ್ಮ ನಡವಳಿಕೆಗಳಿದೆ, ನಿಮ್ಮ ವರ್ತನೆ ಇದೆ, ಇದು ಮತ್ತೊಬ್ಬರಿಗೆ ಅರ್ಥವಾಗದಂಥ ಪರಿಸ್ಥಿತಿಯಲ್ಲಿದೆ. ನಿಮ್ಮ ಮನಸ್ಸಿಗೆ ನಿಮಗೆ ಕರೆಕ್ಟಾಗಿ ಇರಬಹುದು, ಆದರೂ ಪ್ರಪಂಚದಲ್ಲಿ ಅಂದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಪರಿಸರದಲ್ಲಿ ಅದರಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಿದೆ. ಅದರಿಂದ ಹಾಕುವ ಪ್ರತಿಯೊಂದು ಹೆಜ್ಜೆನೂ ಜೋಪಾನ ಇರಬೇಕು. ಹಾಗೆ ಮಾಡುವ ಕೆಲಸಗಳಲ್ಲಿ, ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾಭಕ್ತಿಯನ್ನು ಆಲೋಚನೆ ಮಾಡಿ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತು ಸಾಧ್ಯವಾದರೆ ಒಂದು ದೇವಿಯ ಆಸ್ಥಾನದಲ್ಲಿ ಒಂದಿಷ್ಟು ಕರ್ಪೂರ ಹಚ್ಚಿ, ಕರ್ಪೂರ ಶಾಂತವಾಗುವವರೆಗೂ ತಾಯಿಯ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸೋದು ಧನುರಾಶಿಯವರಿಗೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ದೇವಿಯ ಸಾನ್ನಿಧ್ಯದಲ್ಲಿ ರಾಹುಕಾಲದಲ್ಲಿ ತಾಯಿನ ದರ್ಶನ ಮಾಡಿ
ಅದೇ ಸನ್ನಿವೇಶದಲ್ಲಿ ಒಂದು ಚಿಟಿಕೆ ಉದ್ದಿನಬೇಳೆ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ಸಮಸ್ಯೆಗಳ ಸೆರೆಮಾಲೆ ಸಾಕಷ್ಟು ಇದೆ. ಹಾಗೆ ಮನಸ್ಸು ನೆಮ್ಮದಿಯಿಲ್ಲಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಒಳಗಾಗ್ತಾ ಇದ್ದೀರಿ. ಒಂದಷ್ಟು ಭಯದ ಸನ್ನಿವೇಶ ಆಗ್ತಾ ಇರೋದ್ರಿಂದ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಷ್ಟೊಂದು ಬೆಳಕನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ನೀವು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ತಾವು ಏನೆಲ್ಲ ಶ್ರಮಿಸಿದ್ರೂ ಮನೆ ದೇವರ ಪ್ರಾರ್ಥನೆಯಿಂದ ಸಂಪೂರ್ಣ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಗೆ ಉಪ್ಪು, ಒಂದು ಚಿಟಿಗೆ ಬೆಲ್ಲ, ಉಪ್ಪು ಮತ್ತು ಬೆಲ್ಲ ಏಕಕಾಲದಲ್ಲಿ ಜಲದಲ್ಲಿ ಹಾಕಿ ಆ ಜಲದಿಂದ ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳು ಎಲ್ಲಾದರೂ ಕಂಡು ಬಂದರೆ ಆ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಮಕರ ರಾಶಿಯವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಶನೇಶ್ಚರ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಭಾಳಷ್ಟು ಒಳಿತು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಗ್ರಹಗತಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಲ್ಲಿರತಕ್ಕಂಥದ್ದು, ಕೆಲಸಕ್ಕೆ ಬಾರದಂಥ ವಿಚಾರ, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ವಿಚಾರಗಳಾಗಲಿ ಅಥವಾ ನಿಮಗೋದಕ್ಕೂ ಸಂಬಂಧವೇ ಇಲ್ಲದಿರತಕ್ಕಂಥ ವಿಚಾರಗಳಲ್ಲಿ ಮತ್ತಷ್ಟು ನಿಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡ್ತಕ್ಕಂಥದ್ದು, ನಿಮಗೆ ಮತ್ತಷ್ಟು ಮನಸ್ಸಿಗೆ ನೋವು ಕೊಡ್ತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡ ಉಂಟಾಗುವಂಥದ್ದು, ಜವಾಬ್ದಾರಿಗಳಂತಕ್ಕಂಥದ್ದು ಮತ್ತಷ್ಟು ಹೆಗಲೇ ಇರುವಂಥ ಪರಿಸ್ಥಿತಿ ಕುಂಭರಾಶಿಯವರಿಗಿದೆ. ಕುಂಭರಾಶಿಯವರಿಗೆ ಪ್ರಸ್ತುತ ಗ್ರಹಗತಿಗಳು ಸರಿಯಿಲ್ಲ. ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹುವಿನ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದ್ದೀರಿ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆ ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಳ್ಬೇಕು. ಮಾಡುವಂಥ ಕೈಂಕರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಕಾಣಲಿಕ್ಕೋಸ್ಕರ ನೀವು ನಂಬಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವಿಯ ಹೆಸರನ್ನು ಹೇಳ್ಕೊಳ್ತಕ್ಕಂಥದ್ದು, ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ದೀಪವನ್ನು ಹಚ್ಚಿ ದೇವರ ಸಾನ್ನಿಧ್ಯದಲ್ಲಿ ಕೂರುವಂತಹದ್ದು, ಇಂತಹ ಕೈಂಕರ್ಯಗಳಿಗೆ ತಾವು ಮುಂದಾಗಿದ್ದಾದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿ ಆರಾಧನೆಯಿಂದ ಸಾಕಷ್ಟು ಒಳಿತನ್ನು ಕಾಣುವಂಥದ್ದು, ಇಂತಹ ಕೆಲಸಗಳಲ್ಲಿ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮೊಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಂಡು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಂಡು ಹೊಸದಾಗಿ ಮಾಡುವ ಕೆಲಸಗಳ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡಿ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವೇನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರ ಮಾಡುವಂತಹ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇದೆಲ್ಲವೂ ಸಹಿತ ಸಹಜವಾಗಿ ಎದುರಾಗ್ತಾ ಇದೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 12ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಸಾಕಷ್ಟು ಎದುರಾಗುತ್ತೆ. ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ಬೇಕಾಗುತ್ತೆ. ಯಾರು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಿಮ್ಮ ಕೆಲಸಗಳನ್ನು ಹೆಚ್ಚು ಜವಾಬ್ದಾರಿತ್ವ ನಡ್ಕೊಳ್ತೀರೋ ಅದರಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇವತ್ತಿನ ಶುಕ್ರವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಹಳ ಅಭಿಮಾನದಿಂದ ಬೀದರ್ನಿಂದ ರಮೇಶ್ ಮತ್ತು ತಂಡ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ರಮೇಶ್. ಇದೇನು ಹೇಗಿದೆ ನಿಮ್ಮ ಕಡೆ ಮಳೆ? ಮೇಯ್ನು ಮಳೆ ಮಳೆ ನಿಮ್ಮ ಕಡೆ. ಓ, ನೀನು ಒಂದು ಶಾಲ್ ತಂದಿದ್ದೀಯ? ಓಹೋ, ಈ ಹಾರನೇ ವಿಶೇಷವಾಗಿದೆ. ಇದು ಆ ಭಾಗದ ವಿಶೇಷ. ಏನೆಲ್ಲ ವಿಶೇಷ? ಇದು ಬಹಳ ಒಳ್ಳೆ ಕಲೆ. ಬೀದರಲ್ಲೂ ಈ ತರಹ ಡಿಸೈನ್ ಮಾಡಿದೆ. ಒಳ್ಳೆದಾಗಲಿ.
ತುಂಬ ದೂರದಿಂದ ಬಂದಿದ್ದೀವಿ, ಒಳ್ಳೆಯದಾಗಲಿ, ದೇವರು ನಿಮ್ಗೆ ಚೆನ್ನಾಗಿರಲಿ. ಏನು ಓದ್ತಾ ಇದ್ದೀನಿ ನಮ್ಮದು 6th. ಚೆನ್ನಾಗಿ ಓದಬೇಕು ನೀವು. ಹಾಂ, ಓಹೋ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಉಮೇಶ್ ಮಾತಾಡಿ. ಗುರುಜಿಯವರು ಪಾದಕ್ಕೆ ನಿಮ್ಮ ನಮಸ್ಕಾರಗಳು. ಅತಿ ಶೀಘ್ರದಲ್ಲೇ ಗುರುಜಿಯವರು ಬೀದರಿಗೆ ಒಂದು ಆಹ್ವಾನ ಕೊಡಬೇಕಂತೇಳಿ ಬಂದಿದೆ ಗುರುಜಿಯವರೇ. ಓಹೋ, ಅದು ಸಸ್ಪೆನ್ಸ್. ಜನವರಿ ಮಂತಲ್ಲಿ ನೀವು ಒಂದು ನಮಗೆ ಇದು ಕೊಡಬೇಕಂತೇಳಿ ಬರಬೇಕೆಂದು ಕಾರ್ಯಕ್ರಮ ಒಂದು ನಡೆಸ್ಕೊಡ್ಬೇಕೆಂದು ಕೇಳ್ತಾ ಇದ್ದೀವಿ ಗುರುಜಿಯವರೇ. ಜನವರಿ ತಿಂಗಳಲ್ಲೇ ಕರೆಸಬೇಕು ಅಂತ ಉದ್ದೇಶ. ಹೌದ್ರಿ ಅಪ್ಪಾಜಿ. ತುಂಬ ಸಂತೋಷ. ಹೊಸ ವರ್ಷ ಹಳೆ ವರ್ಷ ಕಳೀತಲ್ಲ, ಅದ್ರ ಸಲ ಹಳೆ ವರ್ಷ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿದೆ. ಜನವರಿ ವರ್ಷದಿಂದ ಮತ್ತೆ ಹೊಸ ಮತ್ತೆ ಎಲ್ಲ ಅಭಿವೃದ್ಧಿ ಆಗಲಿ ಅಂತೇಳಿ ಕೇಳ್ಕೊತೀವಿ. ಹೊಸದು ಅಭಿವೃದ್ಧಿ ಆಗಬೇಕಾಗಿದೆ. ಹಾಗೆ ಆದಷ್ಟು ಬೇಗ ನಿಮ್ಮ ಭಾಗದಲ್ಲಿ ಒಂದು ಒಳ್ಳೆ ಮಳೆ ಆಗಬೇಕಾಗಿದೆ. ಯಾಕೆಂದರೆ ಮಳೆ ಸಾಕಷ್ಟು ಕಷ್ಟ ಆಗ್ತದೆ. ಒಂದಷ್ಟು ಜನ ರೈತರು ಈಗಾಗಲೇ ಬೀದರು ಸುತ್ತಮುತ್ತ ಭಾಗಗಳಿಂದ ಹೇಳ್ತಾ ಇದ್ದಾರೆ ಮಳೆ ಅಭಾವ ಇದೆ ಅಂತ. ಮಳೆ ಬೇಗ ಆಗಲಿ ಅನ್ನೋದೇ ಉದ್ದೇಶ. ಒಳ್ಳೆಯದಾಗಲಿ, ಖಂಡಿತ ನಾನು ನಿಮ್ಮ ಭಾಗಕ್ಕೆ ಬರ್ತೇನೆ. ಯಾಕೆಂದರೆ ಇಡೀ ರಾಜ್ಯದಾದ್ಯಂತ ಇವತ್ತು ಬೆಳಗ್ಗೆ ಮನಸ್ಸಲ್ಲಿ ಸಂಕಲ್ಪ ಮಾಡಿದೆ, ಬೀದರು ಸುತ್ತಮುತ್ತ ಭಾಗಗಳಿಂದ ಬೀದರು ಮತ್ತು ಈ ಕಡೆ ಈಗಾಗಲೇ ಬೀದರ್ಗೂ ತುಂಬ ದಿವಸ ಆಯಿತು ಬಂದು, ಗುಲ್ಬರ್ಗ ತುಂಬ ದಿವಸ ಆಯಿತು. ಈಗಾಗಲೇ ಉತ್ತರ ಈ ಕಡೆ ಜಾಸ್ತಿ ಆಯಿತು, ದಕ್ಷಿಣಕ್ಕೆ ಜಾಸ್ತಿ ಬಂದ್ವಿ ನಾವು. ಹಾಗಾಗಿ ಇನ್ನು ಉತ್ತರದ ಕಡೆ ಬರಬೇಕಾಗಿದೆ. ಅದು ಮುಂದಿನ ದಿನಮಾನಗಳಲ್ಲಿ ಹೊಸ ವರ್ಷಕ್ಕೆ ಹೊಸದಾದಂಥ ಮೊದಲನೇ ಭೇಟಿ ಸಾಧ್ಯವಾದಷ್ಟು ಬೀದರ್ಗೋ ಗುಲ್ಬರ್ಗನೋ ರಾಯಚೂರು ಈ ಭಾಗಕ್ಕೆ ಬರುವಂಥದ್ದಾಗಲಿ. ಒಳ್ಳೆಯದಾಗಲಿ, ತುಂಬ ಸಂತೋಷ. ಒಳ್ಳೆಯದಾಗಲಿ ಶ್ರೀನಿವಾಸ, ಗೋವಿಂದ, ಒಳ್ಳೆಯದಾಗಲಿ. ಮಗು ಚೆನ್ನಾಗಿ ಓದಬೇಕು ನೀನು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹೀಗೆ ಬನ್ನಿ, ಆಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಂ, ಹೀಗೆ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ, ಅದು ಅಷ್ಟು ದೂರದಿಂದ ಬೀದರ್ನಿಂದ ಆಗಮಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಜಿ ಮಾತಾಡ್ತಾ ಇದ್ರೆ ನೀವು. ಇಲ್ಲ ಇಲ್ಲ, ನೀನು ಹೇಳು. ವೀಕ್ಷಕರೇ, ಮತ್ತೊಮ್ಮೆ ನಾನು ಯಾವೆಲ್ಲ ಸ್ಥಳಗಳಿಗೆ ಗುರುಜಿಯವರು ಆಗಮಿಸ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜನವರಿ 4ನೇ ತಾರೀಕು ಶುಕ್ರವಾರ ಗುರುಜಿಯವರು ಹೊಸಕೋಟೆಗೆ ಆಗಮಿಸ್ತಾರೆ. ಓಂ ಶಕ್ತಿ ದೇವಾಲಯದ ವತಿಯಿಂದ ಭಕ್ತ ಮಂಡಳಿ ಹಾಗೂ ಸೇವಾಕರ್ತರು ಇವರುಗಳ ಸಹಯೋಗದೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಶ್ರೀ 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 ಆದಿಪರಾಶಕ್ತಿ ಓಂ ಶಕ್ತಿ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. 9 ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ನಿರಂತರವಾಗಿ ಭಜನೆ, ಧ್ಯಾನ, ವ್ರತ ಇರುವಂಥದ್ದು. ಖಂಡಿತವಾಗಿಯೂ ಭಾಗವಹಿಸಬಹುದು ಮತ್ತು ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಓಂ ಶಕ್ತಿ ದೇವಾಲಯ, ಸಮೇತನಹಳ್ಳಿ, ಆನುಗೊಂಡನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು. ಓಂ ಶಕ್ತಿ ದೇವಾಲಯ, ಸಮೇತನಹಳ್ಳಿ, ಆನುಗೊಂಡನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು. ಇದು ಜನವರಿ 4ನೇ ತಾರೀಕು ಶುಕ್ರವಾರ ಹೊಸಕೋಟೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು ಜನವರಿ 22ನೇ ತಾರೀಕು ರಾಯಭಾಗಕ್ಕೆ ಪ್ರಥಮ ಬಾರಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಹುಕ್ಕೇರಿ ಇವರ ಸಾರಥ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ರೈತ ಮಹಿಳೆಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನೆರವೇರಿಸಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ನಗರಕ್ಕೆ ಪ್ರಥಮ ಬಾರಿಗೆ ಗುರುಜರು ಆಗಮಿಸ್ತಾ ಇರುವಂಥದ್ದು ಮತ್ತು 11 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಭಾಗವಹಿಸಬಹುದು. ಸ್ಥಳ ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ, ಹಿರೇಮಠ ಹುಕ್ಕೇರಿ. ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ, ಹಿರೇಮಠ ಹುಕ್ಕೇರಿ. ಇಲ್ಲಿ ರೈತ ಮಹಿಳೆಯರಿಗೆ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ಜನವರಿ 22ನೇ ತಾರೀಕು ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದವರೆಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಈ ಹಾರ, ಈ ತುರಾಯಿ ಇವೆಲ್ಲ ನೋಡಿದ್ರೆ ಇದು ಭಗವತ್ ಸಂಕಲ್ಪ. ನನ್ನೊಳಗಿರ್ತಕ್ಕಂಥ ಹೃದಯದಲ್ಲಿರ್ತಕ್ಕಂಥ ತಾಯಿ ಭಗವತಿ ರಾಜರಾಜೇಶ್ವರಿ ಅವಳಿಗೆ ಸಮರ್ಪಿಸ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹಾಶಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.